ಸುಪ್ರೀಂ ಕೋರ್ಟ್ ಸೂಚಿಸಿದ ಜಾಗದಲ್ಲಿ ಮಂದಿರ ಕಟ್ಟಿಲ್ವಾ? 10 ವರ್ಷದಲ್ಲಿ ಮೋದಿಯವರ ಸಾಧನೆ ಏನು ಅಂತ ಪ್ರಶ್ನಿಸಿದ್ದಾದ್ರು ಯಾರು? ರಾಮ ಮಂದಿರ ಕಟ್ಟಿರುವುದು ಜನರ ದೇಣಿಗೆಯಿಂದಾನಾ? ಕಾಂಗ್ರೆಸ್ ಛೋಡೋ ಅಂತ ಎಲ್ಲರೂ ಓಡ್ತಿದ್ದಾರೆಂದು ಕುಟುಕಿದ್ಯಾರು? ಇದೆಲ್ಲವನ್ನ ನೋಡೋಣ ಲಾರ್ಡ್ ಲಡಾಯಿ ನ್ಯೂಸ್ ಟಾಪ್ನಲ್ಲಿ. ಅಯೋಧ್ಯೆಯ ರಾಮ ಮಂದಿರ ವಿಚಾರದಲ್ಲಿ ರಾಜಕೀಯ ಕದನ ಕೊನೆಗಾಣುವಂತೆ ಕಾಣುತ್ತಿಲ್ಲ. ಸಚಿವ ಸಂತೋಷ್ ಲಾಡ್ ಹೊಸ ವಿವಾದ ಸೃಷ್ಟಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜಕೀಯ ಇಚ್ಛಾಶಕ್ತಿ ಕಾರಣಕ್ಕೆ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಸುಪ್ರೀಂ ಕೋರ್ಟ್ ಸೂಚಿಸಿದ ಜಾಗದಲ್ಲಿ ಮಂದಿರ ಕಟ್ಟಿಲ್ಲ. ರಾಮ ಮಂದಿರದ ಹೆಸರಲ್ಲಿ ಯಾಕೆ ಮತ ಕೇಳ್ತೀರಿ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಅದು ಕಟ್ಟಿದ್ದಕ್ಕೆ ನಾವು ವಿರೋಧ ಇಲ್ಲ. ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲರೂ ತಲೆ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟಾರೆ. ಅದು 40% ಕಟ್ಟಾರೆ. ಕಟ್ಟಿದ್ದು 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬರ್ತದೆ ನಿರ್ಮೂಲನೆ ಆಯಿತು? ಪ್ರಧಾನಿ ಮೋದಿ ನೇತೃತ್ವದಲ್ಲಿ 10 ವರ್ಷದಲ್ಲಿ ಬಡವರಿಗೆ ಅನುಕೂಲ ಆಗಿರೋ ಒಂದು ಕಾರ್ಯಕ್ರಮ ಆಗಿಲ್ಲ. 10 ವರ್ಷದಲ್ಲಿ ಇವರ ಸಾಧನೆ ಏನು? ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗಿದೆಯಾ? ಚುನಾವಣೆ ಬಂದಾಗ ಒಂದು ಅಜೆಂಡಾ ಸೆಟ್ ಮಾಡ್ತಾರೆ ಎಂದ ಲಾರ್ಡ್. ಅಧಿಕಾರ ಇದೆ ಎಂದು ದುರುಪಯೋಗ ಮಾಡಬಾರದು. ರಾಮ್ ರಹೀಂ ಪಾಕಿಸ್ತಾನ ಅಫ್ಘಾನಿಸ್ತಾನ ಹೆಸರು ಮೂಲಕ ಜನರನ್ನ ಹುಚ್ಚು ಮಾಡ್ತಾರೆ ಎಂದು ಲಾರ್ಡ್ ಕಿಡಿಕಾರಿದ್ದಾರೆ. ರಾಮ ಮಂದಿರ ನಿರ್ಮಿಸಿರುವುದರಿಂದ ಬಡತನ ನಿರ್ಮೂಲನೆ ಆಗಲ್ಲ ಎಂಬ ಸಂತೋಷ್ ಲಾಡ್ ಹೇಳಿಕೆಗೆ ಮಾಜಿ ಸಿಎಂ ಎಚ್ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರವನ್ನು ಜನರ ತೆರಿಗೆ ಹಣದಿಂದ ಕಟ್ಟಿಲ್ಲ. ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತೆಗೆದುಕೊಂಡು ಹೋಗಿ ಕಟ್ಟಿಲ್ಲ. ಕೋಟ್ಯಾಂತರ ಜನರು ನೀಡಿದ್ದ ದೇಣಿಗೆಯಿಂದ ಮಂದಿರ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ದೇಶದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಎಂದು ಹಾಸನದಲ್ಲಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ರಾಮ ಮಂದಿರ ಕಟ್ಟಿರೋದು ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತಗೊಂಡೋಗಿ ಕಟ್ಟಿಲ್ಲ. ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೋಟ್ಯಾಂತರ ಜನ ದೇಣಿಗೆ ಕೊಟ್ಟು ಆ ಜನಗಳು ಅವ್ರು ಕಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ಅದು ದೇಶದ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥದ್ದಲ್ಲ. ಅದು ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಿನ ಭೀತಿ ಎದುರಾಗಿದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಈಗ ಐ ಒಂದೇ ಉಳಿದಿದೆ. ಐ ಅಂದ್ರೆ ಇಂದಿರಾ ಗಾಂಧಿ, ಕಾಂಗ್ರೆಸ್ ಮಾತ್ರ ಈಗ ಉಳಿದಿದೆ. ಕಾಂಗ್ರೆಸ್ ಪಕ್ಷದವರು ಜೋಡೋ ಅಂತ ಅಭಿಯಾನ ಆರಂಭಿಸಿದ್ರು. ಆದ್ರೆ ಈಗ ಕಾಂಗ್ರೆಸ್ ಚೋಡೋ ಅಂತ ಎಲ್ಲರೂ ಓಡ್ತಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಇವ್ರು ಬೇರೆ ಜೋಡೋ ಅಂತ ಆಚೆ ಹೋಗಿದ್ದಾರೆ. ಇವ್ರು ಯಾವಾಗ ಜೋಡೋ ಅಂತ ಹೋದ್ರು ಎಲ್ಲರೂ ಕಾಂಗ್ರೆಸ್ ಚೋಡೋ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ಈಗ ಟೈಮ್ ನೋಡ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿದ್ದರೆ ಸಮಸ್ಯೆ ಅಂತೇಳಿ ಜೋಡೋ ಅಂತ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಅವರಿಗೆ ಈ ದೇಶದಲ್ಲಿ ನೆಲೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಇದರಿಂದ ಅರ್ಥ ಆಗ್ತದೆ. ಮಂದಿರ ನಿರ್ಮಿಸಿದ ಬಳಿಕ ಕಾಂಗ್ರೆಸ್ನವರು ಏನೇನೋ ಹೇಳುತ್ತಿದ್ದಾರೆ. 140 ಕೋಟಿ ಜನರನ್ನ ಒಗ್ಗೂಡಿಸುವ ರಾಷ್ಟ್ರೀಯ ಮಂದಿರ ಅದು ಎಂದು ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಕ್ಕಿಲ್ಲ. ಮೋದಿ ಪ್ರಧಾನಿಯಾದ ಬಳಿಕ ಈ 3 ವರ್ಗಕ್ಕೆ ನ್ಯಾಯ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಸಹ ಬಿಜೆಪಿಗೆ ಮತ ಹಾಕ್ತಾರೆ ಎಂದು ಈಶ್ವರಪ್ಪ ಹೇಳಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಒಂದೇ ಒಂದು ದೇವಸ್ಥಾನವನ್ನು ಕೂಡ ಅಂತರ ಯೋಜನೆ ಈ ದೇಶದ ಜನ ಮಾಡಲ್ಲ. ಈ ದೇಶದ ಎಲ್ಲರ ಭಾವನೆ 140 ಕೋಟಿ ಜನರನ್ನು ಕೂಡ ಒಟ್ಟಿಗೆ ಸೇರಿಸಂಥ ದೇಶದ ಇತಿಹಾಸದಲ್ಲಿದೆ ಒಂದು ಐತಿಹಾಸಿಕವಾದ ಭಾವನೆಗಳನ್ನು ನಿರ್ಮಾಣ ಮಾಡೋಂಥ ಒಂದು ಮಂದಿರ ಅದು. ಸಂತೋಷ್ ಲಾಡ್ ಹೇಳಿಕೆಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ತಿರುಗೇಟು ನೀಡಿದ್ದಾರೆ. ಶಿಲಾನ್ಯಾಸದ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಧರಿಸಿ ಸಂಸತ್ಗೆ ಬಂದಿದ್ರು. ಶ್ರೀರಾಮ ಅನ್ನೋದೇ ಕಾಲ್ಪನಿಕ ಎಂದು ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು. ಒಮ್ಮೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗಿ ದರ್ಶನ ಪಡೆದುಕೊಳ್ಳಲಿ, ಆಗಲಾದರೂ ಕಾಂಗ್ರೆಸ್ನವರಿಗೆ ಒಳ್ಳೆ ಬುದ್ಧಿ ಬರುತ್ತೆ ಎಂದು ದೆಹಲಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಪಾರ್ಲಿಮೆಂಟಿಗೆ ಕಪ್ಪು ಬಟ್ಟೆ ಹಾಕಿ ಬಂದವರು ಕಾಂಗ್ರೆಸ್ಸಿನ ಸ್ನೇಹಿತರು. ಒಂದ್ಸಾರಿ ರಾಮ ಮಂದಿರಕ್ಕೆ ಹೋಗಿ ಶ್ರೀರಾಮನ ದರ್ಶನ ಮಾಡಿ ಬನ್ನಿ, ಆನಂತರ ಆದರೂ ನಿಮ್ಮ ಮನಸ್ಸು ಶುದ್ಧ ಆಗಲಿ ಅನ್ನೋದು ನನ್ನ ಹರಕೆ ಮತ್ತು ಹಾರೈಕೆ. ರಾಮ ಮಂದಿರ ವಿಚಾರದಲ್ಲಿ ತಮ್ಮ ಹೇಳಿಕೆ ವಿವಾದಕ್ಕೆ ಕಾರಣವಾಗ್ತಿದ್ದಂತೆ ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ ನೀಡಿದ್ದಾರೆ. ರಾಮ ಮಂದಿರ ಜಾಗ ಸರಿಯಿಲ್ಲ ಅಂತ ನಾನು ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಏನು ಜಾಗ ಕೊಟ್ಟಿತ್ತೋ ಆ ಜಾಗಕ್ಕಿಂತ ಹೆಚ್ಚಿಗೆ ಜಾಗದಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ದೀನಿ.
ನಾನು ಜನರಲ್ ಆಗಿ ಕಾಮೆಂಟ್ ಮಾಡಿದ್ದೀನಿ ಎಂದು ಸಂತೋಷ್ ಲಾಡ್ ಸಮರ್ಥಿಸಿಕೊಂಡಿದ್ದಾರೆ. ರಾಮ ಮಂದಿರ ಕಟ್ಟಿರೋ ಕಾರಣಕ್ಕೆ ಬಡವರಿಗೆ ಅನುಕೂಲ ಆಗುತ್ತೋ ಏನೋ ಕಂಡಿಲ್ಲ ಅಂತ ಹೇಳಿದ್ದಾರೆ. ಅಲ್ರಿ ಜಾಗ ಸರಿಯಿಲ್ಲ ಅಂತ ಹೇಳಿರ್ತಕ್ಕಂಥದ್ದಲ್ಲ, ಸುಪ್ರೀಂ ಕೋರ್ಟ್ ಏನು ಕೊಟ್ಟಿತ್ತು ಅದ್ರ ಮೇಲೆ ಎಕ್ಸ್ಟ್ರಾ ಅಂದರೆ ಅದೇ ಜಾಗದಲ್ಲಿ ಎಕ್ಸ್ಟ್ರಾ ಜಾಗ ತೊಗೊಂಡು ಆ ಜಾಗ ಕಟ್ಟಿದ್ದಾರೆ ಅಂತ ಜನರಲ್ ಆಗಿ ಹೇಳಿರ್ತಕ್ಕಂಥ ಕಮೆಂಟು. ಪ್ರಪಂಚದಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಬಡತನ ಇರುತ್ತೆ. ಬಿಜೆಪಿ 10 ವರ್ಷದಲ್ಲಿ ಬಡತನ ಹೇಗೆ ನಿರ್ಮೂಲನೆ ಆಯಿತು ಅಂತ ಹೇಳ್ತಿದ್ದ. ರಾಮ ಮಂದಿರ ಕಟ್ಟಿರೋ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಹಿಂದುತ್ವದ ಬಗ್ಗೆ ಮಾತನಾಡೋರು ಮನೆಯಲ್ಲಿ ಅಂಬೇಡ್ಕರ್ ಫೋಟೋ ಜೊತೆಗೆ ನೆಹರು ಫೋಟೋ ಹಾಕಬೇಕು. ನೆಹರು 4 ಹಂತದಲ್ಲಿ ಹಿಂದೂ ಕೋಡ್ ಬಿಲ್ ಪಾಸ್ ಮಾಡಿದ್ದಾರೆ. ನೆಹರು ಪಾತ್ರ ಇದೆ ಅನ್ನೋದು ನಮ್ಮ ವಾದ. ಬಿಜೆಪಿಯವರ ಕ್ರೆಡಿಟ್ ಏನು? ರಾಮನ ಹೆಸರೇಳಿ ಹಿಂದೂ ಅಂತ ಮಾತನಾಡಿದ್ರೆ ಹಿಂದೂ ಆಗೋದಿಲ್ಲ. ರಾಮನನ್ನ ಬಿಜೆಪಿ ಗುತ್ತಿಗೆ ಪಡೆದಿದ್ಯಾ? ನಮಗೂ ರಾಮನ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ದಾರೆ. ಏನೆಲ್ಲ ಹಿಂದುತ್ವ ಬಗ್ಗೆ ಹಿಂದೂ ಬಗ್ಗೆ ಮಾತನಾಡ್ತಾರೆ, ಇವರೆಲ್ಲರೂ ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಬೇಕು. ಪ್ಯಾರಲಲ್ಲಿ ನೆಹರು ಸಾಹೇಬ್ರದ್ದು ಕೂಡ ಹಾಕಬೇಕು. ಜವಾಹರ್ಲಾಲ್ ನೆಹರು ಯಾಕೆ ಹಾಕ್ಬೇಕಂದ್ರೆ ಮೊದಲನೇ ಪಾರ್ಲಿಮೆಂಟಲ್ಲಿ ಪಾಸ್ ಆಗೋದಲ್ಲ, ಅವತ್ತು ಅಂಬೇಡ್ಕರ್ ರಿಸೈನ್ ಮಾಡ್ತಾರೆ. ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾಸ್ ಆಗಿಲ್ದಾಗ ರಿಸೈನ್ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಿಲ್ಲ. ಸುಪ್ರೀಂ ಸೂಚಿಸಿದ ಸ್ಥಳದಲ್ಲಿ ರಾಮ ಮಂದಿರ ಕಟ್ಟಿಲ್ಲವೆಂಬ ಸಂತೋಷ್ ಲಾಡ್ ಹೇಳಿಕೆಯನ್ನ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಂತೋಷ್ ಲಾಡ್ ಹೇಳಿಕೆಯನ್ನ ಆರೋಪ ಅಂತ ಯಾಕೆ ಅಂತೀರಿ? ಸಚಿವ ಸಂತೋಷ್ ಲಾಡ್ ವಸ್ತುಸ್ಥಿತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಯಾಕೆ ಆರೋಪ ಅಂತೀರಿ? ವಸ್ತುಸ್ಥಿತಿ ಏನಿದೆ ಅದನ್ನು ಹೇಳಿದ್ದಾರೆ ಅವರು. ಅದಕ್ಕೆ ಆರೋಪ ಅಂತ ಹೇಳೋದು ಸರಿ ಇಲ್ಲ.